ಸೊರಬ ತಾಲೂಕು ಕೆಇಬಿ ಕಾಲೋನಿಯಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಆಚರಣೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕರು, ಬಿಜೆಪಿ ಮುಖಂಡರಾದ ಡಾಕ್ಟರ್ ಜ್ಞಾನೇಶ್, ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿದಂತಹ ಕಾಂಗ್ರೆಸ್ ಸರ್ಕಾರ ಎಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಡಾಕ್ಟರ್ ಜ್ಞಾನೇಶ್ ಅಸಮಾಧಾನ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸೊರಬ ತಾಲೂಕು ಬಿಜೆಪಿ ಮುಖಂಡರಾದ ಡಾಕ್ಟರ್ ಜ್ಞಾನೇಶ್ ಅವರು ಅಂಬೇಡ್ಕರ್ ಅವರ ಕುರಿತು ಅವರ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ರು. ಅಂಬೇಡ್ಕರ್ ಅವರಂತ ಪಾಂಡಿತ್ಯ ಹೊಂದಿದವರು ಇದುವರೆಗೂ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ. ಅವರು ಮಾಡಿದಂತ ತ್ಯಾಗ, ಶ್ರಮ, ಸಹಿಸಿಕೊಂಡ ಅವಮಾನ ಎಲ್ಲವನ್ನ ಒಮ್ಮೆ ನಾವು ಪ್ರತಿಯೊಬ್ಬರೂ ನೆನೆಯಬೇಕು. ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ರಿಸರ್ವ್ ಬ್ಯಾಂಕ್ಗಳು ಅವರ ತತ್ವ ಆಧಾರಿತ ಮೇಲೆ ಶುರುವಾದವು ಮತ್ತು ಪಂಚವಾರ್ಷಿಕ ಯೋಜನೆಗಳು ಅಂದಿನ ಕಾಲದಲ್ಲಿ ಶುರು ಮಾಡಿದವರು ಡಾಕ್ಟರ್ ಬಿ. ಅಂಬೇಡ್ಕರ್ ಅವರು. ಅವರು ಮಾಡಿದ ಪಂಚವಾರ್ಷಿಕ ಯೋಜನೆಗಳನ್ನ ಇಡೀ ಪ್ರಪಂಚವೇ ಇಂದು ಎಂದು ಎಂದೆಂದೂ ಕೂಡ ಕೊಂಡಾಡುತ್ತದೆ ಎಂದು ಅವರು ಅವರ ಕೊಡುಗೆಗಳನ್ನ ಮಾತನಾಡಿದರು. ಇಂದು ದಲಿತರ ಕೂಟದಲ್ಲಿ ನಾವು ಆಯ್ಕೆಯಾಗಿ ಎಷ್ಟು ದಲಿತರನ್ನ ಉದ್ಧಾರ ಮಾಡಿದ್ದೇವೆ ಎನ್ನುವುದು ಎಲ್ಲ ನಾಯಕರು ಪಕ್ಷ ಬಿಟ್ಟು ನಮಗೆ ನಾವೇ ತಿಳಿದುಕೊಳ್ಳಬೇಕಾಗಿದೆ. ಇಂತಹ ಮಹಾನ್ ನಾಯಕರನ್ನ 1952ರ ಚುನಾವಣೆಯಲ್ಲಿ ನಿಂತಾಗ ಕುತಂತ್ರಕ್ಕೆ ಸಿಲುಕಿಸಿ ಸೋಲಿಸಲಾಗುತ್ತೆ. ಇಂಥ ನಾಯಕರನ್ನ ಸೋಲಿಸಿದಂತ ವ್ಯಕ್ತಿಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ವಿಕೃತಿ ಮೆರೆಯುತ್ತದೆ. ಅದು ನಮಗೆ ಈಗಲೂ ಬೇಸರವಾಗುತ್ತದೆ ಎಂದು ಅಂಬೇಡ್ಕರ್ ಅವರನ್ನ ನಡೆಸಿಕೊಂಡ ರೀತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲ ನಾಯಕರು ಹಾಗೂ ಡಾಕ್ಟರ್ ಜ್ಞಾನೇಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಮತ್ತೊಬ್ಬರು ಆ ತರ ಹುಟ್ಟಲಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ರಿಸರ್ವ್ ಬ್ಯಾಂಕ್ ಶುರುವಾಗಿದ್ದು ಅವರ ಒಂದು ತತ್ವದ, ಅವರ ಒಂದು ಸಿದ್ಧಾಂತದ ಮೇಲೆ. ಅವತ್ತಿನ ಕಾಲಕ್ಕೆ ಪಂಚವಾರ್ಷಿಕ ಯೋಜನೆಗಳು ಇಡೀ ಜಗತ್ತಲ್ಲೇ ಹೆಸರು ಮಾಡಿತು. ಅದರ ಮೂಲ ಪುರುಷ, ಕರ್ತೃ ಅಂಬೇಡ್ಕರ್ ಅವರು. ಭಾರತದ ನೀರಾವರಿಯ ಹರಿಕಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಡ್ರಾಕ್ರಾನಂಗಲ್ ಆಣೆಕಟ್ಟು ಅದು ಆಗಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ದೀನರು, ದಲಿತರು ಇಷ್ಟೆಲ್ಲ ಬಳಲ್ತಾ ಇದ್ದಾರೆ ಅಂತ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು. ಆದ್ರೆ ದಲಿತರ ಉದ್ಧಾರ ಎಷ್ಟಾಯ್ತು? ನಾವು ದಲಿತರು ಅಂತ ಹೇಳ್ಕೊಂಡು ದಲಿತರ ಕೋಟದಲ್ಲಿ ಇವತ್ತು ನಾಯಕರಾದಂತವರು ದಲಿತರಿಗಾಗಿ ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಹಿಂದುಳಿದ ವರ್ಗದವನೇ. 1952ರ ಚುನಾವಣೆ, ಇದೇ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಅವರ ವಿರುದ್ಧ ಒಂದು ಕ್ಯಾಂಡಿಡೇಟ್ ಅನ್ನು ಹಾಕಿ ಚುನಾವಣೆಯಲ್ಲಿ ಅವರನ್ನು ಸೋಲಿಸ್ತಾರೆ. ಆ ಪದ್ಮಭೂಷಣ ಪ್ರಶಸ್ತಿಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೋಲಿಸಿದಂತ ವ್ಯಕ್ತಿಗೆ ಈ ಸರ್ಕಾರ ಕೊಟ್ಟು ವಿಕೃತಿಯನ್ನ ಮೆರೆಯುತ್ತಲ್ಲ, ಅದು ನಮಗೆ ಹರ್ಟ್ ಆಗುವಂತ. ಅಂಬೇಡ್ಕರ್ ಅವರ ಜನ್ಮದಿನದ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಹಾಗೂ ದಲಿತ ಸಮಿತಿಯ ಸದಸ್ಯರುಗಳು ಭಾಗವಹಿಸಿದ್ರು. ವಿಜಯಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.